ಭಾಳ ಮುಖ್ಯವಾಗಿ ಶೈಲಪುತ್ರಿ ಆರಾಧನೆಯ ದಿನ, ಪ್ರಥಮ ದಿನ, ದುರ್ಗಾರಾಧನೆಯ ಪ್ರಥಮ ದಿನ. ನಾವು ಜನಸಾಮಾನ್ಯರಿದ್ದೀವಿ ಗುರುಗಳೇ, ನೋ ಟೈಮ್ ಸಿಗೋದಿಲ್ಲ. ಕೇವಲ ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳಿ. ಇದು ಘಟಸ್ಥಾಪನ ದಿನ. ಕಳಸಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ, ಎಲೆ ಹಾಗೆ ಕಾಯಿ, ಪೂಜೆಗೆ ನಿಮಗೆ ಹೂವು, ಷೋಡಶೋಪಚಾರ ಪೂಜೆಗಳನ್ನು ಮಾಡಿ. ಆ್ಯಕ್ಚುಲಿ ಈ ದಿನ ದಾಸವಾಳಗಳಿಂದ ತಾಯಿಯನ್ನು ಆವಾಹನೆ ಮಾಡಿ ಕೇವಲ ಪೂಜೆ ಮಾಡಿ ಈ ಮಂತ್ರದಿಂದ. ನೀವು ಕೂಡ ರೆಡ್ ಕಲರ್ನ ವಿಯರ್ ಮಾಡ್ಕೊಳ್ಳಿ. ಓಂ ಶಂ ಶ್ರೀಂ ಶೂಂ ಶೈಲಪುತ್ರೇ ನಮಃ, ಅಥವಾ ಯಾ ದೇವಿ ಸರ್ವಭೂತೇಷು ಶೈಲಪುತ್ರೈ ಸಮಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನೋಡಿ, ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೇನೆ. 108 ಬಾರಿ ಈ ಮಂತ್ರವನ್ನು ಆ ಕಳಶದ ಮುಂದೆ ಹೇಳಿ, ರೆಡ್ ವಿಯರ್ ಮಾಡ್ಕೊಳ್ಳಿ, ದಾಸವಾಳದಿಂದ ಆಕೆಯನ್ನು ಪೂಜನೆ ಮಾಡಿ. ನಿಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಾಲಿಟಿ. ಮೇಲಾಗಿ ಶೈಲಪುತ್ರಿ ಮೂಲಾಧಾರ ಚಕ್ರಿಣಿ ಅಂತ ಕರೆದ್ವಿ. ಅಂದರೆ ನಿಮ್ಮ ಪೊಟೆನ್ಷಿಯಾಲಿಟಿ, ಭೂಮಿಯ ತತ್ವವನ್ನು ಆಕೆ ಆಡಳಿತವನ್ನು ಮಾಡ್ತಾಳೆ.